ಹುಮ್ನಾಬಾದ್ ಉಪ ಕಾರಾಗೃಹದಲ್ಲಿ ಕೈದಿಗಳಿಗಾಗಿ ವಿಶೇಷ ಕಾನೂನು ಅರಿವು ಕಾರ್ಯಕ್ರಮ. ತಪ್ಪು ಮಾಡಿ ಜೈಲು ಸೇರಿರುವ ಕೈದಿಗಳಲ್ಲಿ ಪರಿವರ್ತನೆ ತರುವ ಹಾಗೂ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಹುಮ್ನಾಬಾದ್ ತಾಲೂಕು ಉಪ ಕಾರಾಗೃಹದಲ್ಲಿ ವಿಶೇಷ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು. ಕೈದಿಗಳಿಗೆ ಕಾನೂನು ನೆರವು ಹಾಗೂ ಸ್ವಯಂ ಸುಧಾರಣೆಯ ಕುರಿತು ತಜ್ಞರು ಮಾರ್ಗದರ್ಶನ ನೀಡಿದರು. ಹುಮ್ನಾಬಾದ್ ತಾಲೂಕು ಉಪ ಕಾರಾಗೃಹದಲ್ಲಿ ಕೈದಿಗಳಿಗಾಗಿ ಕಾನೂನು ಅರಿವು, ನೆರವು ಹಾಗೂ ಸ್ವಯಂ ಸುಧಾರಣಾ ಯೋಜನೆಗಳ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹುಮ್ನಾಬಾದ್ ತಾಲೂಕು ಕಾನೂನು ಸೇವಾ ಸಮಿತಿ, ಬೀದರ್ ವಕೀಲರ ಸಂಘ, ಪೊಲೀಸ್ ಇಲಾಖೆ, ತಾಲೂಕು ಉಪ ಕಾರಾಗೃಹ ಹಾಗೂ ಜನಶಿಕ್ಷಣ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಈ ಅರ್ಥಪೂರ್ಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ವಕೀಲರು ಕೈದಿಗಳಿಗೆ ಇರುವ ಕಾನೂನು ಹಕ್ಕುಗಳೇನು, ಜಾಮೀನು ಪ್ರಕ್ರಿಯೆ ಹೇಗೆ ನಡೆಯುತ್ತದೆ, ಮೇಲ್ಮನವಿ ಸಲ್ಲಿಕೆ ಹಾಗೂ ಉಚಿತ ಕಾನೂನು ನೆರವು ಪಡೆಯುವುದು ಹೇಗೆ ಎಂಬೆಲ್ಲಾ ವಿಚಾರಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ಕೇವಲ ಕಾನೂನು ಅರಿವು ಮಾತ್ರವಲ್ಲದೆ ಜೈಲಿನಿಂದ ಬಿಡುಗಡೆಯಾದ ನಂತರ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬ ಬಗ್ಗೆಯೂ ಮಾರ್ಗದರ್ಶನ ನೀಡಲಾಯಿತು. ಕೈದಿಗಳಿಗೆ ಮಾನಸಿಕ ಸ್ಥೈರ್ಯ ತುಂಬುವ ಜೊತೆಗೆ ವ್ಯಸನ ಮುಕ್ತ ಜೀವನ ಹಾಗೂ ಸಾಮಾಜಿಕ ಪುನರ್ವಸತಿಯ ಮಹತ್ವವನ್ನ ವಿವರಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಕಾರ್ಯದರ್ಶಿ ವಿಜಯ್ ಕುಮಾರ್ ನಾಥಿ, ಬೀದರ್ನ ಜನಶಿಕ್ಷಣ ಸಂಸ್ಥಾಪಕ ಸುಗುರಯ್ಯ ಸ್ವಾಮಿ, ಜೈಲರ್ ಪುಂಡಲಿಕ ಟಿಕೆ, ಸರ್ಕಾರಿ ಅಭಿಯೋಜಕ ರವಿಕುಮಾರ್ ಹಾಗೂ ವಕೀಲರಾದ ಶ್ರೀನಿವಾಸ್, ಅಶೋಕ್ ವರ್ಮಾ, ಭೀಮರಾವ್, ಸಂತೋಷಿ, ನಂದಿನಿ ಕೋರಿ ಸೇರಿದಂತೆ ಕಾರ್ಯಕ್ರಮ ಸಂಯೋಜಕಿ ರಜನಿ ಹಾಗೂ ಇತರೆ ಸಿಬ್ಬಂದಿ ಉಪಸ್ಥಿತರಿದ್ದರು. ನಿಮಗೆ ಯಾವುದೋ ಒಂದು ಇದರಲ್ಲಿ ತಪ್ಪು ಮಾಡಿರ್ತೀವಿ, ನಾವು ತಪ್ಪು ಮಾಡಿರ್ತೀವಿ. ಬಟ್ ಆ ತಪ್ಪನ್ನು ತಿದ್ದುಕೊಂಡು ಸಮಾಜದಲ್ಲಿ ಮುಂದೆ ನಾವು ಒಳ್ಳೆಯವರಾಗಿ ತೋರಿಸೋದಕ್ಕೆ ಈ ರಿಫಾರ್ಮೇಟಿವ್ ಥಿಯರಿ ಅಂತಾರೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಜನಶಿಕ್ಷಣ ಸಂಸ್ಥಾನದ ಅಧಿಕಾರಿಗಳು, ಸಿಬ್ಬಂದಿಯವರು ಬಂದಿದ್ದಾರೆ. ಅವರು ತಮಗೆ ಈ ವಿವಿಧ ರೀತಿಯ ಈ ಕೆಲಸಗಳನ್ನು ಅಂದರೆ ನೀವು ಪೋಸ್ಟಲ್ ಕಾರ್ಡು ಮತ್ತು ಈ ಬಟ್ಟೆ ನೇಯುವುದು, ಬಟ್ಟೆ ಇದು ಮಾಡೋದು, ಆಮೇಲೆ ಈ ಪಬ್ಲಿಂಗ್ ಮಾಡೋದು, ಆಮೇಲೆ ಮತ್ತು ವಿವಿಧ ರೀತಿಯ ಅವರು ತಮಗೆ ಇದು ಮಾಡ್ತಾರೆ, ಈ ತರಬೇತಿಯನ್ನು ಕೊಡ್ತಾರೆ ನಿಮಗೆ. ಆ ತರಬೇತಿಯನ್ನು ನೀವು ಸರಿಯಾಗಿ ರೀತಿಯಾಗಿ ಉಪಯೋಗಿಸಿ ಇರುವಷ್ಟು ದಿವಸ ನೀವು ಆ ತರಬೇತಿಯನ್ನು ಪಡ್ಕೊಳ್ರಿ. ಹೊರಗಾದ ನಂತರ ಅದರದ್ದು ನಿಮಗೆ 100ಕ್ಕೆ 100ರಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಮುಂದೆ ಹೊರಗಡೆ ಹೋಗಿ ಜೀವನ ನಿಮ್ಮ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು. ಮೊದಲಿನ ಥರ ಇರಬಾರ್ದು, ಪರಿವರ್ತನೆ ಆಗಿ ಸಮಾಜದಲ್ಲಿ ನೀವು ಒಳ್ಳೆಯ ವ್ಯಕ್ತಿ ಇದ್ದಾರಪ್ಪ ಅಂಥೇಳಿ ನಾವು ಅನಿಸ್ಕೋಬೇಕಾದ್ರೆ ಈ ತರಬೇತಿಗಳು ಕೊಟ್ಟಂಥ ಎಲ್ಲ ಕಾರ್ಯಗಳನ್ನು ನೀವು ಚೆನ್ನಾಗಿ ಕಲಿತು ಅದು ತಮ್ಮ ಜೀವನಕ್ಕೂ ದಾರಿ ಆಗುತ್ತೆ. ಮತ್ತು ಈ ಜೈಲರ್ ಸಾಹೇಬರು ಇದ್ದಾರೆ, ಅವರಿಗೂ ಅದು ಒಂದು ಹೆಸರು ಬರುತ್ತೆ. ಯಾಕಂದರೆ ಇಲ್ಲಿದ್ದು ನಾವು ಹಿಂಗೆ ಕಲ್ತು ಹೋದೀವಿ, ಹಿಂಗೆ ನಾವು ನಮ್ಮ ಸ್ವತಂತ್ರವಾಗಿ ನಾವು ಬದುಕ್ತಾ ಇದ್ದೇವೆ ಅಂತೇಳಿ ತೋರಿಸ್ಲಿಕ್ಕೆ ಅದು ಒಳ್ಳೆಯ ಹೆಲ್ಪ್ ಆಗುತ್ತೆ. ಸೊ ನಮಗೆ ಸಮಯದ ಸ್ವಾವಲಂಬಿಗಳನ್ನ ಮಾಡಬೇಕು. ಅದೇ ರೀತಿ ನೀವು ಇಲ್ಲಿಂದ ಹೊರಗಡೆ ಹೋದ್ಮೇಲೆ ನೀವು ಯಾರ ಮೇಲೇನೂ ಡಿಪೆಂಡ್ ಆಗಲಾರ್ದೆ ನೀವು ಸ್ವಾವಲಂಬನೆಗಳಾಗಿ ನೀವು ನಿಮ್ಮ ಜೀವನವನ್ನು ನೋಡ್ಕೊಳಕ್ಕೆ ಒಂದು ಕೌಶಲ್ಯವನ್ನು ತರಬೇತಿ ನೀಡಿ ನಿಮ್ಮನ್ನು ಕೌಶಲ್ಯ ಭರಿತ ವ್ಯಕ್ತಿಗಳನ್ನಾಗಿ ಮಾಡೋಕ್ಕೆ ಏನು ಈ ಸಂಸ್ಥೆಯವರು ಮತ್ತು ಕಾರಾಗೃಹ ಹುಮ್ನಾಬಾದ್ ಇಲಾಖೆಯವರು ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಎಲ್ಲರೂ ನೀವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಬೇಕಂತ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಈ ಕೌಶಲ್ಯ ಅಭಿವೃದ್ಧಿ ಬಗ್ಗೆ ತಮಗೆಲ್ಲ ತಿಳಿಸಿದ್ದಾರೆ. ಅದೆಲ್ಲ ನೀವೇನಪ್ಪ ಅಳವಡಿಸಿಕೊಂಡು ಮುಂದಿನ ಜೀವನ ಏನಪ್ಪ ಅಂದ್ರೆ ಸುಧಾರಿಸ್ಕೊಳ್ತೀರಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹೊರಗೆ ಹೋದ ಬಳಿಕ ಯಾರ ಮೇಲೂ ಡಿಫೆಂಡ್ ಆಗ್ಲಾರ್ದಂಗೆ ಏನಪ್ಪ ತಾವು ಸ್ವಂತ ಕೆಲಸದಲ್ಲಿ ಸ್ವಂತ ಬದುಕನ್ನು ಸಾಗಿಸ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಜಡ್ಜ್ ಸಾಹೇಬರಿಗೆ ಮತ್ತು ಅಧ್ಯಕ್ಷರಿಗೆ, ವಕೀಲರಿಗೆ ಮತ್ತು ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಸರಿ, ಈ ಸುದ್ದಿ ಪ್ರಚಾರ ಮಾಡಬೇಕಾದ್ರೆ ಒಂದು ಆದೇಶ ಇರ್ತದೆ, ಆ ಸಿಸ್ಟಮ್ದಾಗೆ ನೀವೆಲ್ಲ ಮಾಡಬೇಕು. ಈ ಕಾರ್ಯಕ್ರಮದ ಬಗ್ಗೆನೇ ಅಷ್ಟೇ ನೀವು ಸುದ್ದಿ ಮಾಡ್ತಕ್ಕಂಥದ್ದು ಒಂದು ಕಾನೂನಲ್ಲಿ ಅವಕಾಶ ಇದೆ. ತಮಗೆ ಕಿವಿಮಾತು ಹೇಳ್ತಿದ್ವಿ. ಯಾಕೆ ಹಿಂದೆ ಕೂಡ ನೀವು ಬಂದಿಲ್ಲ, ಮೊದಲೊಂದು ಕಾರ್ಯಕ್ರಮ ನೀವು ಪತ್ರಿಕಾ ಮಿತ್ರರು ಎಲ್ಲರೂ ಬಂದಿದ್ರಿ. ಇವತ್ತಿನ ದಿವಸ ಕಾನೂನು ಸೇವಾ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ, ತಾವೆಲ್ಲರೂ ಸಹಕಾರ ಇರಬೇಕಾಗ್ತದೆ. ಇವತ್ತು ಜನರಿಗೆ ಅನೇಕ ಜನರು ತೊಂದರೆ ಒಳಗಾದಾಗ
ಉಚಿತವಾಗಿ ಕಾನೂನು ಸೇವೆ ಪ್ರಾಧಿಕಾರಕ್ಕೆ ಅವ್ರು ಅಟ್ಯಾಚ್ ಆಗಬೇಕು. ಇವೆಲ್ಲ ಸಾಹೇಬರ ಉದ್ದೇಶ ಏನದಂದ್ರೆ ಬಡವರಿಗೆ ನ್ಯಾಯ ಸಿಗಬೇಕು. ಬಡವರಿಗೆ ಏನದಂದ್ರೆ ಇವತ್ತು ನೋಡಿ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ನಾವು ದಿನ ಎದ್ದು ದೇವ್ರಿಗೆ ಬೇಡ್ಕೊತೀವಿ ಏನಂತ ನಮ್ದೆಲ್ಲ ಒಳ್ಳೇದಾಗ್ಲಿ ದೇವ್ರಿ ಅಂತೇಳಿ. ನೀವು ಯಾರ ನಮ್ಮ ದವಾಖಾನೆ ಹತ್ತಲಿ, ಕೋರ್ಟ್ ಹತ್ತಲಿ, ಜೈಲ್ ಬರಲಿ ಅಂತ ಯಾರ ಕೇಳ್ತ್ರೇನು? ಯಾರು ಕೇಳೋದಿಲ್ಲ. ಆಕಸ್ಮಿಕವಾದಂಥ ಘಟನೆಗಳು ಇರ್ತಾವ. ನೀವು ಸುಧಾರಣೆ ಮಾಡ್ಕೊಳಕ ನಿಮ್ಗೊಂದು ಅವಕಾಶ ಇರ್ತದ. ನೀವೆಲ್ಲರೂ ಕೂಡ ಬಂದಿದ್ರಿ. ನಿಮ್ಗೆ ಯಾವುದೇ ರೀತಿಯ ದುಡ್ಡು ನಿಮ್ಮ ಕುಟುಂಬದವರು ನಿಮಗೆ ಜಾಮೀನು ಕೊಡ್ಲಾಕ ಮತ್ತು ಕೇಸ್ ನಡ್ಸಕ್ಕೆ ದುಡ್ಡು ಇದ್ದಾಗ ನೀವು ಉಚಿತವಾಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಸಾಹೇಬರು ನೀವೆಲ್ಲ ತಂದಾಗ, JC ತಂದಾಗ, ಪೊಲೀಸರು ತಂದಾಗ ನೀವು ನ್ಯಾಯಾಧೀಶರಿಗೆ ನೇರವಾಗಿ ಸರ್ ನಮ್ಗೆ ವಕೀಲರಿಗೆ ಇಡಕ್ಕೆ ದುಡ್ಡು ಇಲ್ಲ ಅಂದಾಗ ಉಚಿತವಾಗಿ ನಿಮ್ಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ಒಬ್ಬರು ವಕೀಲರನ್ನು ಉಚಿತವಾಗಿ ಸರ್ಕಾರದಿಂದ ನೇಮಕ ಮಾಡಿಸ್ಕೊತಾರೆ. ಇಬ್ಬರು ನ್ಯಾಯಾಧೀಶರು ಕೂತಿದ್ದಾರೆ. ಅವ್ರಿಗೆ ನೀವು ನೇರವಾಗಿ ಹೇಳ್ಬೇಕು, ಸಾಹೇಬ್ರೆ ನಮ್ಮಲ್ಲಿ ದುಡ್ಡಿಲ್ಲ, ನಮಗೆ ಫ್ರೀಯಾಗಿ ವಕೀಲರ ನೇಮಕ ಮಾಡಿಕೊಡ್ರಿ ಅಂದಾಗ ನಿಮ್ಮ ಜೊತೆ ಕಾನೂನು ಸೇವಾ ಪ್ರಾಧಿಕಾರ ಇರ್ತದೆ. ಅದು ಮತ್ತು ನ್ಯಾಯಾಧೀಶರು ಕೂಡ ನಿಮ್ಗೆ ಸಹಕಾರ ಮಾಡ್ತಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ನಮ್ಮ ಸುಗುರಯ್ಯ ಸ್ವಾಮಿ ಸರ್ ಅವರು, ಚೈರ್ಮನ್ ಸರ್ JSS ಬೀದರ್ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತು ಇದಕ್ಕೆಲ್ಲ ನಮ್ಮ ಜೈಲರ್ ಪುಂಡ್ಲಿಕ್ ಸರ್ ಅವರು ಕೂಡ ಸಹಕಾರ ನೀಡಿದ್ದಾರೆ. ಮತ್ತು ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಇದೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.